ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ 22 ವರ್ಷದ ಯುವಕನಿದ್ದ. ಅವನ ಹೆಸರು ರಾಜು. ರಾಜುವಿಗೆ ಯಾವಾಗಲೂ ತುಂಬ ಹಸಿವು ಇರುತ್ತಿತ್ತು. ಒಂದು ದಿನ ರಾಜು ತನ್ನ ಕೋಳಿಯನ್ನ ನೋಡಿದ. ಕೋಳಿ ಹಲವಾರು ಮೊಟ್ಟೆಗಳನ್ನು ಇಟ್ಟಿತ್ತು. ರಾಜು ಎಲ್ಲಾ ಮೊಟ್ಟೆಗಳನ್ನ ತೆಗೆದುಕೊಂಡು ಆಮ್ಲೆಟ್ ಮಾಡಿ ತಿಂದ. ಆದರೆ ತಿಂದರೂ ಅವನ ಹೊಟ್ಟೆ ತುಂಬಲಿಲ್ಲ. ರಾಜು ಅಚ್ಚರಿಕೊಂಡ. ಇಷ್ಟು ತಿಂದರೂ ಹಸಿವು ಹೋಗ್ಲಿಲ್ಲಲ್ವಾ ಎಂದು ಯೋಚಿಸಿದ. ನಂತರ ರಾಜು ಕೆರೆಯ ಕಡೆಗೆ ಹೋದ. ಅಲ್ಲಿ ಒಂದು ಸುಂದರವಾದ ಬಿಳಿ ಹಂಸ ಇತ್ತು. ರಾಜು ಹಂಸನ ಬಳಿ ಹೋಗಿ ಹೇಳಿದ, ನನಗೆ ಕೆಲವು ಮೊಟ್ಟೆ ಕೊಡುತ್ತೀಯಾ? ರಾಜುವಿನ ಮುಖಭಾವ ನೋಡಿ ಹಂಸನು ಭಯಪಟ್ಟು ಬಿಟ್ಟ. ಭಯದಿಂದ ಹಂಸನು ತುಂಬಾ ಮೊಟ್ಟೆಗಳನ್ನ ಕೊಟ್ಟನು. ರಾಜು ಆ ಎಲ್ಲಾ ಮೊಟ್ಟೆಗಳನ್ನ ತೆಗೆದುಕೊಂಡು ದೊಡ್ಡ ಆಮ್ಲೆಟ್ ಬರ್ಗರ್ ಮಾಡಿದ್ದ. ಮತ್ತೆ ಅದನ್ನ ಸಂತೋಷವಾಗಿ ತಿಂದ. ಈಗ ರಾಜುವಿನ ಹೊಟ್ಟೆ ತುಂಬಿತ್ತು. ಅವನು ಸಂತೋಷಪಟ್ಟ. ಆದರೆ ಸ್ವಲ್ಪ ಸಮಯದ ನಂತರ ರಾಜುವಿನ ಹೊಟ್ಟೆಗೆ ತುಂಬ ಜೋರಾದ ನೋವು ಬಂತು. ಅವನು ನೆಲದ ಮೇಲೆ ಕುಳಿತು ಹೊಟ್ಟೆ ಹಿಡಿದುಕೊಂಡ. ನೋವಿನಿಂದ ಕೋಪಗೊಂಡ ರಾಜು ಹಂಸನ ಮೇಲೆ ಕೂಗಿದ ಮತ್ತು ಹಂಸನನ್ನು ಓಡಿಸಿ ಹಾಕಿದ. ಬಡ ಹಂಸನು ಅತ್ತುಕೊಂಡು ಕೆರೆಯ ಬಳಿ ಕುಳಿತಿದ್ದ. ರಾಜು ಆಗ ಅರಿತುಕೊಂಡ, ಲಾಲಚ ಮಾಡುವುದು ಯಾವಾಗಲೂ ನಮಗೆ ತೊಂದರೆಯನ್ನೇ ಕೊಡುತ್ತದೆ.